ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರವಿಗಳೇ. ಬ್ರಹ್ಮ ಋಷಿ ವಿಶ್ವಾಮಿತ್ರರು ತನ್ನ ಶಿಷ್ಯರುಗಳೆಲ್ಲಾನ ಉಣರ್ವ ಕಂಡು ಅಪಾರ ಸಂತೋಷಪಟ್ಟರು. ಎಲ್ಲಾಗೂ ಶ್ರೀರಾಮರ ಲಕ್ಷ್ಮಣನ ನೋಡುವ ಆ ಭಾಗ್ಯವ ಸಿಕ್ಕಿದ ನೆನೆಸಿ ಪೆರುಮೆಯೂ ಪಟ್ಟರು. ಆಲೆಯೂ ತ ಒಳ್ಳಂಗ ಅರುದರು ಮನುಷ್ಯ ಉರುವನೋಗೆ ಇಬ್ಬ ನಾರಾಯಣತ ಶ್ರೀರಾಮರು ಎಲ್ಲವೇ ತನ್ನ ಅವತಾರ ಇಲೈತಾಂದು. ಎನ್ನ ಶಿಷ್ಯರುಗಳು ಶ್ರೀರಾಮರನ್ನ ನೋಡಿದಾಗ ಈಸಗ ಕಾಲ ಕಾತುನಿದ್ದರು. ಅದು ಎನ್ನ ಮೂಲಿಯವ ಇದ್ದ ಒಂದು ದೈವೀಗ ಸಂದರ್ಭ ಎಲ್ಲಾಗೂ ಅಮಜಿತಡದೆ ಎಂಬುದನ್ನು ತಾ ಮನಸಾರ ತನ್ನ ಜ್ಞಾನ ದೃಷ್ಟಿನೋಗೆ ಉಣರ್ದರು. ಬ್ರಹ್ಮ ಋಷಿ ವಿಶ್ವಾಮಿತ್ರನ ಆಶ್ರಮನೋಗೆ ಇಬ್ಬ 1000 ಕಣಕಾಲ ಋಷಿಗಳು ಋಷಿ ಪತ್ನಿ ಎಂಬ ಅಮ್ಮನವಕ್ಕೆ ಎಲ್ಲ ಈಸು ಕಾಲ ದೇವ್ರನ್ನ ಉನ್ನಿಪನೋಗೆ ಇದುದಲಿಯೋ ದೇವ್ರನ್ನ ನೆನಪದೋಗಿಯೇ ಪೂಜೆಯವೂ ಯಾಗವೂ ಮಾಡಿದಲಿಯೋ ಅವಕ್ಕಗ ಒಂದು ಪಕ್ಕ ತಾಡಗಿಯ ನೋಡಿ ಎಂದು ಸ್ವಲ್ಪ ಒಂದು ಅಂಜಿಕೆ ಅಟ್ಟುತು. ಆಲೆ ಶ್ರೀರಾಮರಣವೂ ಲಕ್ಷ್ಮಣವೂ ನೋಡಿದಿಂದಾಡು ಒಬ್ಬನು ಒಂದು ಅಂಜಿಕಿಲ್ಲಾದ ಇದ್ದರು. ಋಷಿ ಪತ್ನಿ ಎಂಬ ಅಮ್ಮನವಕ್ಕ ಎಲ್ಲ ಯಾಗ ಮಾಡುವ ಪ್ರಸಾದವ ಶ್ರೀರಾಮರಿಗೂ ಲಕ್ಷ್ಮಣಗೂ ಕೊಟ್ರು. ಅವಕ್ಕ ಕಾವಲಿಬ್ಬ ಎಡಗಿವೇ ಹೋಗಿ ಕಿಟ್ಟಿಕ್ಕಿ ಕೊಟ್ಟು ತುಂಬಿದ ಗವನೋಗೆ ಅವಕ್ಕ ತಿಂಬುದನ್ನ ನೋಡಿ ರಸಿಸಿ ಆ ಆನಂದವ ಅನುಭವಿಸಿದ್ರು. ಇನಗೆಟ್ಟ ದೇವ್ರನ್ನ ಸೆಲೆಗ ಮುಂದಾಡು ಎಡಬೀತು ನೈವೇದ್ಯ ಮಾಡಿದವಕ್ಕ ಅಗ್ನಿ ಕಿಚ್ಚುಗ ಯಾಗವ ಮಾಡುನೆ ಆಗುತ್ತೀಂಬ ಅನ್ನವ ಕೊಟ್ಟವಕ್ಕ ಋಷಿಗಳು ಅಮ್ಮನವಕ್ಕ ಮೊದಲು ತಿರಕು ನೇರಡಿಯ ದೇವ್ರನ್ನ ಮನುಷ್ಯ ಉರುವವಾ ಇಬ್ಬ ಶ್ರೀರಾಮರಿಗೂ ಲಕ್ಷ್ಮಣಗೂ ಆ ಅನ್ನವ ಕೊಡುನೆ ಅಪ್ಪರ ಜನ್ಮ ಕಾತು ನಿದ್ದದು ಭಕ್ತಿ ಮಾಡಿದುದು ಪುಣ್ಯ ಕಾರ್ಯವ ಮಾಡಿದುದು ಈ ಒಂದು ಭಾಗ್ಯಗಾಯ್ತವರಿಯೋ ಒಂದು ಮನಸ್ಸನೋಗೆ ನೆನೆಸಿದರು. ಇದು ತಾ ಅವತಾರಣ ವಿಶೇಷ ಕೂಡ. ಹಣ ಕೊಟ್ಟೆಡೆಯ ಹಾಗೆ ಹಿಟ್ಟು ಕೊಟ್ಟೆಡೆಯ ನಟ್ಟೊಂದು ಅನ್ನ ಸೇವೆಯ ಮಗಿಮೆಯ ಒಲಗ ಜನ ಮಕ್ಕಗ ಉಣರ್ತಿದ ಆದಿಪರಾಶಕ್ತಿ ಮಗಮಾಯಿನ ಮಕ್ಕವೇ. ನಾಯಿಗಿ ತುಂಬಿದ ಗವದ ಸೋಮಿ ಶ್ರೀರಾಮರು ಲಕ್ಷ್ಮಣನ ಎರಡಾನ ತ್ಯಾಗವ ಪತ್ತಿ ನಾ ಮಾತಾಡ್ನೆ. ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ.